ವಾಟ್ಸಪ್ ಗಾಯ್ಸ್, ಎಲ್ಲ ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅನ್ಕೊಂತ ಇದ್ದೀನಿ. ಈಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಫ್ಲೈಟ್ ಮಿಸ್ ಆಗೋ ತುಂಬಾ ಇದೆ. ಈಗ ಮಗನಿಂದ ಬೆಳಗ್ಗೆನೆ ಎದ್ದು ಎಲ್ಲಿಗೆ ಓಡೋಗ್ಬಿಟ್ಟಿದ್ದಾರೆ. ಕರೆಕ್ಟ್ 10 ಮಿನಿಟ್ಸ್ ಇದೆ. ನಾವು 4 ಗಂಟೆ ಫ್ಲೈಟ್ ಇದೆ. ಇವಾಗ ನಾವು ರೀಚ್ ಆಗೋದು 3:50ಗೆ ಏರ್ಪೋರ್ಟ್ ರೀಚ್ ಆಗ್ತಿದ್ದೀವಿ. 10 ಮಿನಿಟ್ಸ್ ಅಲ್ಲಿ ಎಲ್ಲ ಚೆಕ್ ಇನ್ ಮುಗಿಸ್ಕೊಂಡು ಹೋಗ್ಬೇಕು ಒಳಗಡೆಗೆ. ಆಗುತ್ತಾ ಇಲ್ವ ಅಂತ ಹೇಳಿ ನೋಡೋಣ ಬನ್ನಿ ಫಾಸ್ಟ್ ಆಗಿ, ಇಲ್ಲಾಂದ್ರೆ ಫ್ಲೈಟ್ ಮಿಸ್ ಆಗುತ್ತೆ ಗಾಯ್ಸ್. ಫ್ಲೈಟ್ ಮಿಸ್ ಆಗುತ್ತೆ, ಬೇಗ ಹೋಗ್ಬೇಕು. ಬನ್ನಿ ನೋಡಿ, ಹೋಗ್ತಾ ಇದೀವಿ ಗಾಯ್ಸ್. ಎಕ್ಸ್ಕ್ಯೂಸ್ ಕಮ್ಮಿಂಗ್ ಗಾಯ್ಸ್. Hey, this way. No idea. Yeah. Other side. It's full late ಆಗ್ಬಿಟ್ಟಿದೆ. ಗೈಸ್, ಸಿಗಲಿಲ್ಲ. ಫ್ಲೈಟ್ ಬೋರ್ಡಿಂಗ್ ಆಗೋಗಿದೆ ಅಂತೆ. ಇನ್ನು ಮಗನಿಂದ ಮಿಸ್ ಆಯ್ತು. ಈಗ ಫ್ಲೈಟ್ ರೀಬುಕ್ಕಿಂಗ್ ಅಂತೆ, ಎಕ್ಸ್ಟ್ರಾ ಚಾರ್ಜಸ್ ಅಂತೆ. ಕೇಳೋಣ ಎಷ್ಟಾಗುತ್ತೆ ಅಂತಂದೇಳಿ. ಗೈಸ್, ಇನ್ನು ಮಗಂದು ಫಸ್ಟ್ ಟೈಮ್ ಲೈಫಲ್ಲಿ ಫ್ಲೈಟ್ ಮಿಸ್ ಆಯಿತು. ಯಾವತ್ತೂ ಅನ್ಕೊಂಡಿರಲಿಲ್ಲ ಫ್ಲೈಟ್ ಕೂಡ ಮಿಸ್ ಮಾಡ್ಕೊಳ್ಳೋ ರೇಂಜಿಗೆ ಬೆಳಿತೀವಿ ಅಂತ. 10 minutes before the flight timing, but it is not your father's flight ban. This one is 6 o'clock flight. Yeah, but what's the charge? This is for one ticket only. This is for you only. 9,000. the ticket cost is 9,000, right? Sorry? The ticket cost is much lesser than this. Yeah, it's for you. No, actually we have booked the ticket for the 9,000 around. So what's the discount now? No, It's the same price. Sorry, the base fare of your ticket is deducted to your ticket. ಗೈಸ್, ರೀಬುಕ್ಕಿಂಗಿಗೆ ಮತ್ತೆ 11,000 ಕೇಳ್ತಾ ಇದ್ದಾರೆ ಇವರು. ಅದು ಇಂಪಾಸಿಬಲ್. ಸದ್ಯಕ್ಕೆ 8,500 ಕೊಟ್ಟು ಬುಕ್ ಮಾಡಿದ್ವಿ. ಇವಾಗ 11,000 ಕೇಳ್ತಾ ಇದ್ದಾರೆ. ಅದು ಕೂಡ ಪೆಸೋ ಅಂದರೆ 17,000 ರೂಪಾಯಿಸ್ ಆಯಿತು. ಸೊ ಇವಾಗ ಹೋಗೋದಕ್ಕೆ ಆಗಲ್ಲೇನಪ್ಪ, ಮೋಸ್ಟ್ಲಿ ಡೌಟೇ. ಏನು ಮಾಡಬೇಕು ನೋಡಬೇಕು. ನೋಡಿ, ನಮ್ಮ ಮಗ ಹಾಳು ಮಾಡಿ ಇಟ್ಟ ಎಲ್ಲ. ಬೆಳಗ್ಗೆ ದೊಡ್ಡ ಇಂಪಾರ್ಟೆಂಟ್ ಕೆಲಸ ನರಂಗೆ ಹೋಗಿದ್ದಾನೆ. ಏನು ಹೇಳೋಣ ಗೈಸ್. ಇಲ್ಲಿ ನೋಡಿ, ಎನ್ಕ್ವೈರಿಗೆ ಅಂತ ಬಂದ್ರು ಇದಕ್ಕೂ ಟೋಕನ್ ನಂಬರ್ ಕೊಡ್ತಾರೆ. ಅಲ್ಲಿ ಟೋಕನ್ ನಂಬರ್ ಅನೌನ್ಸ್ ಮಾಡ್ತಿದ್ದಾರೆ. ಇರೋದೆಲ್ಲ ಯಾವ ಥರ ಸ್ಟ್ಯಾಂಡರ್ಡ್ ಸಿಸ್ಟಮ್ ಇದೆ ಅಂದರೆ ಪ್ರತಿಯೊಂದನ್ನು ಮುಂದೆ ಥರ ಸುಮ್ಮನೆ ಮುಗ್ಗದೆ ಮಾಡಲ್ಲ. ಪ್ರತಿಯೊಂದು ಸಿಸ್ಟಮ್ ಇರೋದು ಫುಲ್ಲು ಸಿಸ್ಟಮೆಟಿಕಲ್ಲಿ ಇರುತ್ತೆ. ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿದೆ. ಒಂದು ಸಣ್ಣ ಆಫೀಸ್ ಕೂಡ. ಗೈಸ್, ಈಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಫೈನಲ್ ಒಂದು ಡಿಸಿಷನ್ ಬಂದಿದ್ದೀವಿ. ಫಿಲಿಪೈನ್ಸ್ ಏರ್ಲೈನ್ಸಲ್ಲಿ 10,000 ಪೆಸೋ ಅಂದರೆ 15,000 ಸಮಥಿಂಗ್ ಚಿಲ್ಲರೆ ರೂಪೀಸ್ ಆಗಿದೆ ಬುಕ್ ಮಾಡೋದಕ್ಕೆ. ಮತ್ತೆ ಫಿಲಿಪೈನಿಗೆ ಬರಲ್ಲ, ಹಾಕಿದ್ದಾಯ್ತು ಅಂದೇಳಿ ಸಾಲ ಗೀಲ ಮಾಡಿ ನೋಡಿ ಫೈನಲಿ ಹೋಗ್ತಾ ಇದ್ದೀವಿ. ಬುಕ್ ಆಗಿದೆ ಟಿಕೆಟು. 7:30 ಫ್ಲೈಟು. ಸೊ 8:30 ರೀಚ್, 6:30 7:30 ರೀಚ್ ಆಗ್ತೀವಿ ಫ್ಲೈಟ್ನ. ನೋಡಿ, ಈ ನನ್ನ ಮಗನಿಂದ ಗೈಸ್ ಇನ್ನೊಂದು ಆಪ್ಷನ್ ಇತ್ತು ನಮಗೆ. ಮಧ್ಯದಲ್ಲಿ ಕನೆಕ್ಟಿಂಗ್ ಫ್ಲೈಟ್ ಇತ್ತಲ್ಲ, ಸೆಬು ಅಂತ ಪ್ಲೇಸು. ಆ ಕನೆಕ್ಟಿಂಗ್ ಫ್ಲೈಟಿಗೆ ಹೋಗೋದಕ್ಕೆ ಬರೀ 5,000 ರೂಪಾಯಿ ಇತ್ತು ಗೈಸ್. ನನ್ನ ಮಗ ಕೂತ್ಕೊಂಡು ತಡೆ ಚೆಕ್ ಮಾಡ್ತೀನಿ, ಆನ್ಲೈನಲ್ಲಿ ಚೀಪರ್ ಚೆಕ್ ಮಾಡ್ತೀನಿ ಅದು. ಆ ಫ್ಲೈಟ್ ಕೂಡ ಇನ್ಕ್ರೀಸ್ ಆಗೋಯಿತು ವಿತಿನ್ 5 ಮಿನಿಟ್ಸಲ್ಲಿ ಗೈಸ್. ವಿತಿನ್ 5 ಮಿನಿಟ್ಸ್ ಆ ಫ್ಲೈಟ್ 10,700 pesos per ticket. ನಾನು ಹೆಂಗೆ ಗೊತ್ತಾ, ಹೋಗಿ ಬುಕ್ ಮಾಡೋಣ, ಟೈಮ್ ಆಗ್ತೈತೆ. ಹಂಗೆ ವೆಯ್ಟ್ ಅಂಡ್ ಚೆಕ್ ಡೂ ಹ್ಯಾಕರ್ ಮಾಡ್ತಾರಲ್ಲ ಆ ಥರ ಮಾಡ್ತಾನೆ. 5 ಮಿನಿಟ್ಸಲ್ಲಿ 5,000 10,000 ರೂಪೀಸ್ ಆಗೋಯ್ತು ಅದು. ಅದಕ್ಕೆ ಮುಚ್ಕೊಂಡು ಇವಾಗ 15,000 ರೂಪಾಯಿ ಕೊಟ್ಟು ಹೋಗಂಗಾಗಿದೆ. ಹೊಡಿಬೇಕು ಅನಿಸ್ತೈತೆ. ಟಿಕೆಟ್ ನಂಬರ್ 2026 ಹಾಕೊಂಡು ಹೊಡಿಬೇಕು ಅನಿಸ್ತೈತೆ. ಏನು ಮಾಡ್ತೀರಾ, ಮುಗೀತು. ದುಡ್ಡು ಇವತ್ತು ಹೋಗುತ್ತೆ, ನಾಳೆ ದುಡಿಬೋದು ಗೈಸ್. ಬಟ್ ಟೈಮು ಎಂಜಾಯ್ಮೆಂಟ್ ಮತ್ತೆ ಬರಲ್ವಲ್ಲ. ಸೊ ಮಾಡ್ತಾಯಿದ್ದೀವಿ, ಬನ್ನಿ ಲೆಟ್ಸ್ ಗೋ ಗೈಸ್. ಮತ್ತೆ ಲೇಟ್ ಆಗಿದ್ದೀವಿ. ಈಗ 6:25 ಇರೋದು ಅಂದ್ಕೊಂಡು ಟೈಮ್ ಇದೆ ಅಂದ್ಕೊಂಡು ಕುತ್ಕೊಂಡಿದ್ದೀವಿ ಅಲ್ಲೇ. ಬಟ್ ಕ್ಲೋಸಿಂಗ್ ಆಗ್ತಿದೆ, ಓಡೋಗಿ ಅಂತಂದು ಹೇಳಿದ್ರು. ಓಡ್ತಾ ಇದೀವಿ ಮತ್ತೆ. ಇವತ್ತು ಯಾಕೆ ಬರೀ ಓಡಲೇಬೇಕಂತ ಡಿಸೈಡ್ ಆಗಿಬಿಟ್ಟಿದೆ ನಮ್ಮದು. ಏನೋಪ್ಪ ಗೊತ್ತಿಲ್ಲ. ಬಸ್ಸು ಹೋಗಿದೆ ಅಂತೆ, ಫ್ಲೈಟ್ ಹತ್ರ ಕರ್ಕೊಂಡು ಹೋಗೋದು. ಕಾಲ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇವತ್ತು ಫುಲ್ಲು ಬರೀ ಟಾಸ್ಕ್ ಮೇಲೆ ಟಾಸ್ಕ್ ಆಗ್ತಾ ಇದೆ.
ಚೆಕ್ ಮಾಡ್ತಾ ಇದ್ದಾರೆ ಅವರು. ಇರಲಿಲ್ಲ ಅಲ್ಲೇ ಆಲ್ರೆಡಿ ಚೆಕ್ಕಿನ್ ಆಗಿ ಎಲ್ಲ ಹೋಗಿದ್ದಾರೆ. ನಾವು ಓಡ್ ಬಂದಿದ್ದು ನೋಡಿ ಅವ್ರು ಬಂದರು. ಸೊ ಬಸ್ಸಿಗೆ ಕಾಲ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾಕೋ ಇವತ್ತು ನಮ್ಮ ಟೈಮ್ ಭಾಳ ಖರಾಬಿರೋ ಆಗಿದೆ. ಟಾಸ್ಕ್ ಮೇಲೆ ಟಾಸ್ಕ್ ಆಗ್ತಾನೆ ಇದೆ ನೋಡಿ. ಲಾಸ್ಟ್ ಕಾಲ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಗೈಸ್. ಇವಾಗ ಮ್ಯಾಟ್ರ್ ಏನಪ್ಪ ಆಗಿದೆ ಅಂತಂದು ಹೇಳಿದರೆ, ಇವಾಗ ಫ್ಲೈಟ್ ಆಲ್ರೆಡಿ ಹೋಗಿದೆ ಅಂತ. ಸೊ ಅದನ್ನು ಕೊಡೋದಕ್ಕಾಗಲ್ಲ. ನೆಕ್ಸ್ಟ್ 7:30 ಫ್ಲೈಟ್ ಇದೆ, ಅದನ್ನು ಕೊಡ್ತೀವಿ. ವಿತ್ 5,000 ವಾಚರ್ ಕೂಡ ಕೊಡ್ತೀವಿ ಕಂಪನ್ಸೇಷನ್ ಆಗಿ ಅಂತ ಹೇಳಿದರು. ಸೊ ಆ 7:30 ಫ್ಲೈಟ್ ಕೂಡ ಕನ್ಫರ್ಮ್ ಇಲ್ಲ. 11:30 ಫ್ಲೈಟಿಗೆ ನೋಡ್ತೀನಿ, ಅದು ಓಕೆನಾ ನಿಮಗೆ ಅಂತ ಕೇಳಿದರು. 11:30 ಫ್ಲೈಟ್ ನಮಗೆ ಓಕೆ ಇಲ್ಲ. ಆ್ಯಂಡ್ 5,000 ವಾಚರು ನಾವು ಇಟ್ಕೊಂಡು, ವಾಚರ್ ಏನು ಮಾಡೋಣ ಗೈಸ್? ನಾನು ಫಿಲಿಪೈನಿಗೆ ಮತ್ತೆ ಬರೋದೇ ಇಲ್ಲ. ವಾಚರ್ ಇಟ್ಕೊಂಡು ಏನು ಮಾಡೋಣ ಆ ಏರ್ಲೈನ್ಸ್ದು? ಸೊ ವಾಚರ್ ಬೇಕಾಗಿಲ್ಲ ನನಗೆ ಕ್ಯಾಶ್ ಆಗಬೇಕು. ಅದು ಕೂಡ ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ 7:30 ಕೊಟ್ಟರೆ ಅಂತ ಹೇಳಿ. ಇವಾಗ ಅವ್ರಿಲ್ಲ 11:30 ಇದೆ ಅಂತಂದು ಹೇಳಿದರೆ ನಾವು 80% ಡಿಮ್ಯಾಂಡ್ ಮಾಡ್ತೀವಿ ಅವರಿಗೆ ರಿಫಂಡ್ ಆಗಿ, ಅದು ಕ್ಯಾಶ್ ಮುಖಾಂತರ. ಯಾಕಂದರೆ ಅವಾಗಲೇ ಮಿಸ್ ಆಗಿರೋ ಫ್ಲೈಟ್ ದುಡ್ಡನ್ನ ರಿಕವರಿ ಮಾಡಬೇಕಲ್ಲ ಗೈಸ್ ಹೇಗಾದರೂ. ಸೊ ಆ ಥರ ರಿಕವರಿ ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತಂದೇಳಿ. ಅವಳಲ್ಲಿ ಹೋಗಿದ್ದಾಳೆ, ಬರೋದಕ್ಕೆ ಟೈಮ್ ಆಗುತ್ತೆ ಇವಾಗ. ಅಷ್ಟೊತ್ತಿಗೆ ನಾವು ನಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿ, ಮಾಸ್ಟರ್ ಪ್ಲ್ಯಾನ್ನ ಯೂಸ್ ಮಾಡಿ ಬಲೆ ಬಿಡೋಣ ಅವರಿಗೊಂದು. ಗೈಸ್ ಫೈನಲಿ ಏನೂ ಆಗಲಿಲ್ಲ. ಸೊ ನಾನು ಇವಾಗ ಒಬ್ಬನಿಗೆ ಈ ಫ್ಲೈಟ್ 6:25 ಒಬ್ಬರಿಗೆ ಅಷ್ಟೇ ಇದೆ ಅಂತ ಹೇಳಿ ಫ್ಲೈಟ್ ಕೊಟ್ಟು ವಾಚರ್ ಕೊಟ್ಟಿದ್ದಾರೆ. ಸೊ ಇದು ತಗೊಂಡು ಹೋಗ್ತಾ ಇದ್ದೀನಿ ನಾನೀಗ. ಓಡಬೇಕು, ವಾಚರ್ ಇಸ್ಕೊಂಬರ ಅಂತ ಹೇಳ್ತೀನಿ. ಓ ದೇವೇಶ್ ಗೆಟ್ ದೋಸ್ ವಾಚರ್ಸ್. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಇವತ್ತಂತೂ ಬರೀ ಓಡೋದೇ ಕೆಲಸ ಆಗ್ಬಿಟ್ಟಿದೆ ನಮ್ಮದು. ಏನು ದಿನ ಏನೋ ಇವತ್ತು ಯಾವ ಕಡೆ ಇದ್ದಿದ್ದು ನಾವು ಬರೀ ಓಡ್ತಾನೆ ಇದ್ದೀನಿ. ಬನ್ನಿ, ಇದೆ ನಮ್ಮ ಗೇಟ್, ಹೋಗ್ತಾಯಿದ್ದೀವಿ ನೋಡಿ. ಸೊ ಗಾಯ್ಸ್ ಈಗ ರೀಚ್ ಆಗಿ ನೋಡಿ, ಫೈನಲಿ ಬೆಳಗ್ಗೆಯಿಂದ ಸರ್ಕಸ್ ಮಾಡಿ ಈಗ ರೀಚ್ ಆಗಿದ್ದೀವಿ. ಇಲ್ಲಿ ಏರ್ಪೋರ್ಟ್ ಥರನೇ ಇಲ್ಲ ನೋಡಿ. ಈ ಪುಂಡೆ ಕೂಡ ಇಲ್ಲೇ ಇದೆ. ನಮ್ಮ ಫ್ಲೈಟಲ್ಲೇ ಬಂದಂಗೆ ಹೆಂಗೋ ನ್ಯೂ ಬ್ಲಾಗರ್ ಮಾರ್ನಿಂಗ್. ಗೈಸ್ ಇದು ನೋಡಿ ಅರೈವಲ್ಸ್ ಈ ಥರ ಇದೆ. ಅಂದರೆ ಇದು ಒಂದು ಐಲ್ಯಾಂಡ್ ಅಲ್ಲ, ಟ್ರಾವೆಲ್ ಟ್ರಿಪ್ಪಿಗೆ ಇದು ಈ ಐಲ್ಯಾಂಡ್ ಜಸ್ಟ್ ಟ್ರಿಪ್ಪಿಗೋಸ್ಕರನೇ ಬರ್ತಾರೆ. ಸೊ ಇಲ್ಲಿ ಪ್ರಾಪರಾಗಿ ಏರ್ಪೋರ್ಟ್ ಥರ ಏನೂ ಇಲ್ಲ. ಪ್ರಾಪರಾಗಿ ಏರ್ಪೋರ್ಟ್ ಏನು ಇಲ್ದಿರೋದಕ್ಕೆ ಈ ಥರ ಅರೈವಲ್ಸ್ ಜಸ್ಟ್ ಒಂದು ಇದು ಮಾಡಿ ಇಲ್ಲೆಲ್ಲ ನಮ್ಮನ್ನು ಚೆಕ್ ಮಾಡಿ ಬಿಡ್ತಾರೆ. ಸೊ ಏರ್ಪೋರ್ಟ್ ನೋಡಿ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇವಾಗ, ನೋಡ್ಬೋದು ನೀವು. ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ಬಸ್ಸಲ್ಲಿ ಕೂಡ ಬರ್ತಾ ಇದ್ದಾರೆ ಟ್ರಾವೆಲರ್ಸ್, ಟೂರಿಸ್ಟ್, ವಾಟ್ ಎವರ್. ನಾವೀಗ ಹೋಗೋಣ, ಎಂಜಾಯ್ ಮಾಡೋಣ. ಫಸ್ಟ್ ರೂಮ್ ಹೋಗಿ ನಿದ್ದೆ ಹೊಡಿಬೇಕು. ನಿನ್ನೆಯಿಂದ ನಿದ್ದೆನೇ ಬರೀ ಕಂಟಿನ್ಯೂ ಟ್ರಾವೆಲೇ ಆಗಿದೆ. ಹೋಗಿ ನಿದ್ದೆ ಮಾಡೋಣ. ಸೊ ಗೈಸ್ ಈಗ ನಾವು ಐಲ್ಯಾಂಡ್ ಪೋರ್ಟಲ್ಲಿ ಹೋಗಬೇಕು. ಪೋರ್ಟಿಂದ ಮತ್ತೆ ವ್ಯಾನಲ್ಲಿ ಹೋಗ್ಬೇಕು. ಸೊ ಇಲ್ಲಿಂದ ವ್ಯಾನಲ್ಲಿ ಪೋರ್ಟಿಗೆ ಹೋಗಬೇಕು. ಅದಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ ಈಗ 2. ಒಳಗಡೆ ಹೋಗ್ತಾ ಇದ್ದೀವಿ. ಬ್ಯಾಗ್ ಇಡ್ತಿದ್ದಾರೆ ನೋಡಿ ಒಳಗಡೆ. ಟಿಕೆಟ್ ತೊಗೊಂಡಿದ್ದೀವಿ, ಒಳಗಡೆಗೆ ಹೋಗಿ ಕೂರೋಣ ಬನ್ನಿ. ಇದನ್ನು ಇಲ್ಲಿ UV ಎಕ್ಸ್ಪ್ರೆಸ್ ಅಂತಂದು ಹೇಳ್ತಾ ನಮ್ಮ ಸೈಡ್ TT ವ್ಯಾನ್ಗಳು ಯಾವ ಥರ ಇರುತ್ತೋ ಆ ಥರ ಇಲ್ಲಿ UV ಎಕ್ಸ್ಪ್ರೆಸ್ ಅಂತಂದು ಹೇಳಿದ್ದು. ಸಖತ್ತಾಗಿರುತ್ತೆ, ಇದೊಂಥರ ಕಂಫರ್ಟೇಬಲ್ ಆಗಿರುತ್ತೆ UV ಎಕ್ಸ್ಪ್ರೆಸ್ಸು. ಬೆಸ್ಟ್ ಅನ್ಬೋದು ಇದು UV ಎಕ್ಸ್ಪ್ರೆಸ್ ನಮ್ಮ TT ವ್ಯಾನ್ಗಳಿಗಿನ. AC ಇರುತ್ತೆ ಫುಲ್. ನೋಡಿ ಒಳಗಡೆ ಯಾವ ಥರ ಕಾಣುತ್ತೆ. ಬನ್ನಿ ನೀವು ಪೋರ್ಟಿಗೆ ಹೋಗಿ ತೋರಿಸ್ತೀನಿ ನೋಡಿ. ನಿಮ್ಗೆ ಸಿ ಕಾಣುತ್ತೆ, ಬ್ಲೂ ಆಗಿದೆ ಸಿ. ಹೋಯ್ತು ಈಗ ಪೋರ್ಟಿಗೆ ಬಂದಿದ್ದೀವಿ. ಕಾರ್ಡ್ ಕೊಟ್ಟಿದ್ದಾರೆ. ಇದು ಬೋಟ್ ಅಂತೆ ನಮ್ಮದು. ಬೋಟ್ ಹತ್ಕೊಂಡು ಹೋಗಬೇಕು. ಈ ಪೋರ್ಟಿಂದ ಐಲ್ಯಾಂಡಿಗೆ ಹೋಗಿ, ಐಲ್ಯಾಂಡಲ್ಲಿರೋದು ಬರೋಕ್ಕೆ ಅಂತ ಪ್ಲೇಸು, ಚಿಲ್ ಆಗೋದಕ್ಕೆ, ಮಜಾ ಮಾಡೋದಕ್ಕೆ. ಸೊ ಆ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಪೋರ್ಟ್ ನೋಡಿ ಯಾವ ಥರ ಇದೆ. ಬನ್ನಿ ಇದ್ರಲ್ಲಿ ಹೋಗೋಣ ಈಗ. ಸೊ ಗಾಯ್ಸ್ ಬನ್ನಿ ಈಗ ಹೋಗ್ತಾ ಇದ್ದೀವಿ ಪೋರ್ಟಿಗೆ, ಐಲ್ಯಾಂಡಿಗೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ. ಪಾಪು ನೋಡಿ, ಪಾಪು ಯಾವ ಥರ ಇದೆ, ಅಳ್ತಾ ಇದೆ ಪಾಪು. ಇದು ಸೈಲೆಂಟ್ ಆಯಿತು ವಿಡಿಯೋ ನೋಡ್ತಾ ಇದ್ದಂಗೆ ಪಾಪು. ಇದು ನಾವು ಹೋಗ್ತಿರೋ ಪೋರ್ಟ್ ಈಗ. ಗಾಯ್ಸ್ ಈಗ ಪೋರ್ಟ್ ರೀಚ್ ಆಗಿದ್ದೀವಿ ನೋಡಿ. ನಿದ್ದೆಗಂಡು ಹೆಂಗಿದ್ದಾನೆ ನನ್ನ ಮಗ. ವ್ಯೂ ನೋಡಿ ಒಂದ್ಸಲ ಯಾವ ಥರ ಕಾಣ್ತಾ ಇದೆ ಫುಲ್ ವ್ಯೂ. ಈಗ
ಈಗ ಇಲ್ಲಿಂದ ಶಟಲ್ ಗಾಡಿ ಹಿಡ್ಕೊಂಡು ನಮ್ಮ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಮುಂದಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಸುಸ್ತಾಗಿ ಹೋಗ್ಬಿಟ್ಟಿದೆ, ರೆಸ್ಟ್ ಮಾಡಬೇಕು ಫುಲ್ಲು. ಗೈಸ್ ಇದು ನೋಡಿ 7-Eleven ಅಂತ ಹೇಳಿ ಇಲ್ಲಿ ಪ್ರತಿ ಒಂದು ಸಿಗುತ್ತೆ. ಏನು ಬೇಕು ಅದು ಒಂಥರ ಸೂಪರ್ ಮಾರ್ಕೆಟ್ ಎಲ್ಲ, ಈ ಕಡೆ ಮಾಲು ಎಲ್ಲ ಒಂಥರ ಡಿಫ್ರೆಂಟ್ ಇದು ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಅಮೇರಿಕನ್ದು 7-Eleven ಅಂತಂದು ಹೇಳಿ ನೋಡಿ ಯಾವ ಥರ ಜೋಡಿಸಿಟ್ಟಿರ್ತಾರೆ. ಪ್ರತಿಯೊಂದೂ ಫುಲ್ A to Z ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಇಲ್ಲಿ ಏನು ಬೇಕಿದ್ರೆ ಸಿಗುತ್ತೆ. ನಾವು ಸದ್ಯಕ್ಕೆ ಒಂದು ಜ್ಯೂಸು ನೀರು ಬೆಳೀತಾ ಹೋಗ್ಬೇಕು. ಸುಸ್ತಾಗಿ ಹೋಗ್ಬಿಟ್ಟಿದೆ ಅಲ್ಲ ಫುಲ್ಲು. ಬೆಳಗ್ಗೆ ಏನು ಕುಡಿದಿಲ್ಲ ಜ್ಯೂಸ್ ನೀರು ಬೆಳೀತಾ ಅಂತ ಬಂದಿದೆ ನಿಮಗೆ. ಇಲ್ಲಿ ನೀರಿನ ಬಟ್ಲಿ ಇದು ಕ್ಯಾಶ್ನ ಪುಂಡೆ ಒಂದು ಜ್ಯೂಸ್ ತಗೊಳ್ಳೋಣ ಅಂತ ನೀವು ವಿಟಮಿನ್ಸ್ ಅಂತ ಸಿಗುತ್ತೆ ಇಲ್ಲಿ. ಅದೇ ಒಂಚೂರು ಹೆಲ್ತಿ ಮಿಲ್ಕ್ ಥರ ಹೆಲ್ತಿಗೆ ಒಳ್ಳೆಯದು, ಪ್ರೋಟೀನ್ ಇರುತ್ತೆ. ಇಲ್ಲಿದೆ ನೋಡಿ. ಬಟ್ ಡಬಲ್ ಚಾಕೋ ಗೈಸ್ ಇದು ಫ್ಲೇವರು. ಸಿಂಗಲ್ ಚಾಕೋ ಇದೆಯಾ? ಇದೆ ಗೈಸ್ ಸಿಂಗಲ್ ಚಾಕೋ, ಚೆನ್ನಾಗಿರುತ್ತೆ ಇದೊಂಥರ. ಇಲ್ಲಿ ಪ್ರತಿಯೊಂದು ಜ್ಯೂಸಸ್ ಸಿಗುತ್ತೆ ನಿಮಗೆ. ಏನೇನು ನೋಡಿದಿರೋ ಇಲ್ವೋ ಆ ಥರದವೆಲ್ಲ ಸಿಗ್ತವೆ ಇಲ್ಲಿ. What your payment is available? No. Okay, card. ನೋಡಿ ಗೈಸ್ ಇಷ್ಟು ತಗೊಂಡಿದ್ದೀವಿ ನಾವೀಗ ಸದ್ಯಕ್ಕೆ. ಇವಾಗ ಕಾರ್ಡ್ ಕೊಡ್ತಾ ಇದ್ದೀವಿ. ಶಾಕ್ ಆಗಲಿ ನಮ್ಮ ಬ್ಲಾಗ್ನ ನೋಡಿ. ಏರಿಗೋ ಕಾರ್ಡ್ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದೀವಿ ಸದ್ಯಕ್ಕೆ. ಇವತ್ತಿಗೆ ರೇಟ್ ತೊಗೊಂಡಿದ್ದೀವಿ. ಸ್ವಲ್ಪ ಅಮೌಂಟ್ ಉಳಿಸೋದಕ್ಕೆ ಫ್ಲೈಟಲ್ಲಿ ಹೋಗಿರೋದ್ರಿಂದ. ವಾಟರ್ ಬಾಟಲ್ ಒಂದು ಕಮೆಂಟ್ ಏನೇ ಪಡ್ರಿ, ನೋ ಕಮೆಂಟ್ರಾ. ಈಗ ಬಂದ್ವಿ ನಾವು. ನೋಡಿ ನಾವು ಬರ್ತಿದ್ದಂಗೆ ಡಿಚ್ ಹೊಡಿಯೋ ನಮಗೆ. ಈಗ ಇಳಿದಿದ್ದೀವಿ ಸೆರಾ ಹೋಟೆಲಿಗೆ. ಹೀಗೆ ಹೋಗೋದಂತೆ. ನಾವು ಬುಕ್ ಮಾಡಿರೋ ಹೋಟೆಲ್ಲು ಈ ವೇಯಲ್ಲಿದೆ ಅಂತೆ. ಸೊ ಹೋಗ್ತಾ ಇದ್ದೀವಿ ಈ ವೇಯಲ್ಲಿ. ನಾವು ಎಷ್ಟು ದೂರ ಇದೆ ಗೊತ್ತಿಲ್ಲ, 3 minutes ವಾಕ್ ಅಂತ ಹೇಳಿದರು. ಇದು ನೋಡಿ ರೆಸ್ಕ್ಯೂ ಟೀಮ್ ಯಾವ ಥರ ಇದೆ ಅಂತ ಹೇಳಿ ಯಾರಿಗೇನೋ ಆಗಿದೆ. ಗೈಸ್ ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತಂದು ಹೇಳಿ. ಫುಲ್ ಸಖತ್ತಾಗಿದೆ ಲೊಕೇಶನ್. ಬೀಚ್ ಎದುರುಗಡೆನೇ ರೂಮ್ ಬುಕ್ ಮಾಡಿರೋದು. ಸೊ ಇನ್ನೂ ರೂಮಿಗೆ ಹೋಗ್ತಾ ಇದ್ದೀವಿ ಈಗ. ಬೀಚ್ ಎದುರಿಗೇನೆ ಇದೆ ರೂಮು. ಒಂದು ಲಕ್ಕಡ್ ತಗೋಬೇಕು. ಹಲೋ ನಮಸ್ತೆ. ಬೀಚ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತಂದೇಳಿ. ಎಲ್ಲ ಚಿಲ್ ಆಗ್ತಾರೆ ಗೈಸ್. ಇಲ್ಲಂತೂ ಜನಗಳು ತುಂಬ ಜನ ಫಾರಿನರ್ಸೇ ಬರ್ತಾರೆ ಇಲ್ಲಿಗಂತೂ. ಸೊ ನಾನು ಇಷ್ಟು ವರ್ಷ ಫಿಲಿಪೈನಲ್ಲಿದ್ದರೂ ಬಂದಿರಲಿಲ್ಲ ಅಂತ ಹೇಳಿ ಈ ಸಲ ಬಂದಿದ್ದೀನಿ ಇಲ್ಲಿಗೆ. ಸಕ್ಕತ್ತಾಗಿದೆ. ಬೀಚ್ ನೋಡ್ತಾ ಇದ್ರೇ ಒಂಥರ ಖುಷಿ ಗಾಯ್ಸ್. ಬೀಚ್ ಒಂಥರ ಚಂದ. ಇಷ್ಟು ಕ್ಲೀನ್ ವಾಟರ್ ನಮ್ಮ ಇಂಡಿಯಾದಾಗ ಎಲ್ಲೋದ್ರೂ ಸಿಗಲ್ಲ ನೋಡಿ ಯಾವ ಥರ ಇದೆ ಅಂತಂದೇಳಿ. ಗೈಸ್ ಅಂತೂ ಬಂದ್ವಿ ನಾವು. ನಮ್ಮ ರೂಮ್ ಹತ್ರನೇ ಇದ್ದೀವಿ ಈಗ. ನೋಡಿ ಇದೆ ಸರ್ಕಾ ಹೋಟೆಲ್. Hello po, we have booked the room on the name of Abhishek. Tours. So sir, your room is currently not ready. Our standard check-in time is 2 p.m. 2 p.m. po. But you're allowed to leave your luggage here so that you can... We are so tired. Any other vacated room? We have available rooms, sir. We're currently fully booked. So now in our room someone are staying or it is empty? Someone are staying. Yes, it's still occupied, sir. ಗೈಸ್ ಯಾಕೆ ಇವತ್ತು ನಾವು ಬಂದಿರೋದು ದಿನಾನೇ ಸರಿ ಇಲ್ಲ. ಚೆಕ್-ಇನ್ 2 ಗಂಟೆಗಂತೆ. ನಾವು 9 ಗಂಟೆ 9:30 ಬಂದಿದ್ದೀವಿ. ಆ ರೂಮಲ್ಲಿ ಯಾರೋ ಬೇರೆ ಇದ್ದಾರೆ ಅಂತೆ. ಬೇರೆ ಯಾವ ರೂಮು ಖಾಲಿ ಇಲ್ವಂತೆ ಕೊಡೋದಕ್ಕೆ. ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ ಗೈಸ್ ಇವತ್ತು. ಬರ್ರಿ ಅಪ್ಪ ಏನಾಗಿದೆ ಏನೋ ಇವತ್ತು. ಇಲ್ಲಿ ನೋಡಿ ಇದು ಯಾವ ಥರ ಇಟ್ಟಿದ್ದಾರೆ ಅಂತಂದು ಹೇಳಿ ಎಲ್ಲ ಅರೇಂಜ್ಮೆಂಟ್ಸ್. ಈ ನಮಗೆ ಕೇಳ್ತಾ ಇದ್ದಾನೆ ಅವರಿಗೆ ಏನೇನೋ. ಸೊ ಗಾಯ್ಸ್ ಈಗ ಬೀಚಲ್ಲಿ ಇದ್ದೀವಿ ನಾವು. ನೋಡಿ ಬೀಚ್ ಯಾವ ಥರ ಇದೆ ಅಂತಂದು ಹೇಳಿ. ಫುಲ್ 2 ಕಣ್ಣುಗಳು ಸಾಕಾಗುತ್ತೆ. ಈಗ ನಾವು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಸ್ವಲ್ಪ ಹೊತ್ತು ರೌಂಡ್ಸ್ ಹಾಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ರೂಮ್ ಮಾತ್ರ ಇವ್ರು ಏನಿಲ್ಲಾಂದ್ರೂ 1 ಗಂಟೆಗೆ ಕೊಡ್ತಾರೆ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಬಟ್ಟೆ ಕೂಡ ಚೇಂಜ್ ಮಾಡಲಿಲ್ಲ, ಹಾಗೆ ಬಂದಿದ್ದೀವಿ ಶೂ ಅಲ್ಲೇ ನಾನು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತಂದು ಹೇಳಿ ಬೀಚ್.
ಸಖತ್ತಾಗಿದೆ ಬೀಚ್ ಮಾತ್ರ, ಕ್ರಿಸ್ಟಲ್ ಕ್ಲಿಯರ್ ವಾಟರು. ಅದೇ ನಮಗೆ ಫಿಲಿಪೈನಲ್ಲಿ ಇಷ್ಟ ಆಗೋದಂದರೆ ಬೀಚಸ್ಸು. ಇವಾಗ ಇಂಡಿಯಾದಲ್ಲಿ ಬೀಚಸ್ಗಳು ನೋಡಿಬಿಟ್ರೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಆ ಥರ ಇದೆ ಇಂಡಿಯಾದಲ್ಲೆಲ್ಲ ಬೀಚಸ್ಗಳು. ಇಲ್ಲಿ ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರುತ್ತೆ. ವ್ಯೂ ನೋಡಿ ಯಾವ ಥರ ಇದೆ ಅಂತಂದು ಹೇಳಿ. ಗೈಸ್ ಜಾಲಿ ಬೀಚ್ ಬಂದಿದ್ದೀವಿ ಈಗ ಊಟ ಮಾಡೋದಕ್ಕೆ ಅಂತ ಹೇಳಿ. ಮೀಲ್ ಆರ್ಡರ್ ಮಾಡಿದ್ದೀವಿ ನೋಡಿ. ಇದು KFC ಮೆಕ್ಡಿ ಇದ್ದಂಗೆ ಜಾಲಿಬಿ ಅಂತ ಹೇಳಿ ಫಿಲಿಪೈನ್ ಸಖತ್ ಫೇಮಸ್. ಇದು ತುಂಬಾ ಕಂಟ್ರೀಸ್ ಅಲ್ಲಿ ಇದೆ, ಬಟ್ ನಮ್ಮ ಇಂಡಿಯಾದಲ್ಲಿ ಇಲ್ಲ ಇದು, ಬಟ್ ಬೇರೆ ತುಂಬಾ ಕಂಟ್ರೀಸ್ಗಳಲ್ಲಿ ಇದೆ. ಅಂಡ್ ಮೀಲ್ ಕೂಡ ಚೆನ್ನಾಗಿರುತ್ತೆ, ಚಿಕನ್ ಪೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ರೂಮ್ ಕೊಡೋದ್ರಿಂದ ಲೇಟ್ ಆಗೋದ್ರಿಂದ ಏನೋ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಅವನಿಗಂತೂ ನಡೆಯೋಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗಿ ಹೋಗಿದ್ದಾನೆ, ನಿದ್ದೆನೂ ಇಲ್ಲ, ಅದಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ಬಿಲ್ ಕೊಟ್ಟಿದ್ದಾರೆ, ಸೊ ಆರ್ಡರಿಗೆ ವೆಯ್ಟ್ ಮಾಡೋಣ. ಗೈಸ್ ಇದೆ ನೋಡಿ, ಇದು ಇಷ್ಟು ಇಂಡಿಯನ್ ರುಪೀಸಲ್ಲಿ 150 ರುಪೀಸಲ್ಲಿ ಕೊಡ್ತಾರೆ ರೈಸು. ಇದು ಗ್ರೇವಿ ಅಂತ ಅಂತಾರೆ, ಸಖತ್ತಾಗಿರುತ್ತೆ ರೈಸ್ ಜೊತೆ. ಆ್ಯಂಡ್ ಚಿಕನ್ ಪೀಸನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಇವರು. ಇದು ಇವರು ಡಿಶ್ಶು. ಇವ್ರು ನೋಡಿ ಯಾವ ಥರ ಸ್ಪೂನಲ್ಲಿ ತಿಂತಾನೆ ಅಣ್ಣ, ಫುಲ್ ಸ್ಟ್ಯಾಂಡರ್ಡು. ಫಿಲಿಪೈನಲ್ಲಿ ನಾವು ಇಂಡಿಯನ್ಸ್ ಎಲ್ಲ ಕೈಯಲ್ಲಿ ತಿಂತೀವಿ, ಕೈಯ ನಮಗೆ ಮುದ್ದು ಅಂತೆ, ಆ ಥರ. ಬನ್ನಿ ಊಟ ಮಾಡೋಣ. ಗೈಸ್ ಪ್ಲೇಸ್ ನೋಡಿ ಯಾವ ಥರ ಇದೆ ಅಂತಂದೇಳಿ. ಸಕಾಲ ಎಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಇಲ್ಲಿ ಕಾಣಿಸ್ತಿದೆಯಾ ಲಿಟಲ್ ತಾಜ್ ಅಂತ ಹೇಳಿ ಇಂಡಿಯನ್ ರೆಸ್ಟೋರೆಂಟ್ ಇದು, ಬಟ್ ಎಲ್ಲ ಕಾಸ್ಟ್ಲಿ ಇದೆ. ಅಂದರೆ ನಾರ್ಮಲ್ ಫಿಲಿಪೈನಲ್ಲಿ ರೇಟ್ ಪ್ರೈಸು, ಬಟ್ ಭಾಳ ಜನ ಇದ್ರೆ ಶೇರಿಂಗ್ ಬೀಳೋದ್ರಿಂದ ಕಡಿಮೆ ಆಗ್ತಿತ್ತು. ಇಬ್ಬರೇ ಇದೀವಲ್ಲ, ಸೊ ಕಾಸ್ಟ್ಲಿ ಆಗುತ್ತೆ ಅದೆಲ್ಲ. ಆ್ಯಂಡ್ ಹೆಲಿಕಾಪ್ಟರ್ ಒಂದು ಮಾತಾಡಿದ್ವಿ, ಹೆಲಿಕಾಪ್ಟರ್ 12K ಪೆಸೋ ಲಾಸ್ಟ್ ಹೇಳಿದ. 12K ಪೆಸೋ ಅಂದರೆ ಇಂಡಿಯನ್ ರುಪೀಸಲ್ಲಿ 17K INR ಆಗುತ್ತೆ. ಸೊ 17K INR ಕೊಟ್ಟು 12 ಮಿನಿಟ್ಸ್ ರೈಡ್ ಇರುತ್ತೆ ಅಂತ ಹೆಲಿಕಾಪ್ಟರ್. 12 ಮಿನಿಟ್ಸಲ್ಲಿ 17K ಪೆಸೋ ವರ್ತಾ ಅಂದರೆ ಸುಮ್ಮನೆ ಆದ್ವಿ. ಬೆಳಗ್ಗೆ ಫ್ಲೈಟಲ್ಲಿ ಆ ದುಡ್ಡು ಹಾಳು ಮಾಡ್ದಂಗಿದ್ದಿದ್ರೆ ನಾವು ಹೆಲಿಕಾಪ್ಟ್ರಿಗೆ ಹೋದ್ರೂ ಹೋಗ್ತಾ ಇದ್ವಿ ಕರ್ಕೊಂಡು. ಏನು ಮಾಡ್ತಿಲ್ಲ, ಫ್ಲೈಟಲ್ಲಿ ಎಲ್ಲ ದುಡ್ಡು ಹಾಳಾಗೋದು. ಸೊ ಅದಕ್ಕೆ ಸುಮ್ಮನೆ ಅವ್ರಿಗೆ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಇನ್ನೂ ನೋಡಬೇಕು, ಏನು ತಲೆಗೆ ಓಡ್ತಾ ಇಲ್ಲ ಆ್ಯಕ್ಟಿವಿಟೀಸ್ ಏನು ಮಾಡೋಲ್ಲ ಅಂತಂದೇಳಿ. ಎಲ್ಲ ಆಲ್ರೆಡಿ ಅಲ್ಲಿ ಇಲ್ಲಿ ಮಾಡಿರೋವೇ ಇದಾವೆ ಆ್ಯಕ್ಟಿವಿಟೀಸ್ ಇಲ್ಲಿ. ಸೊ ಅದಕ್ಕೆ ಏನು ಮಾಡೋದು ಅಂತ ನೋಡೋಣ. ನೋಡಿ ಇವಾಗ ಸ್ಟೋರ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತಂದೇಳಿ ಫುಲ್ಲು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಇವ್ರದ್ದು. ಅದೇ ಇಷ್ಟ ಆಗೋದು, ಡಿಸಿಪ್ಲಿನ್ದಾಗಿ ಫುಲ್ ಕ್ಲೀನಾಗಿ ನೀಟಾಗಿ ಇರುತ್ತೆ ಇರೋದೇ ಪ್ರತಿಯೊಂದು ಅಂಗಡಿಗಳು, ಪ್ರತಿಯೊಂದು ಸ್ಟೋರ್ಸ್ಗಳು. ಗೈಸ್ ಇಲ್ಲಿ ಇವಾಗ ಪವರ್ ಮ್ಯಾಕಿಗೆ ಬಂದಿದ್ದೀವಿ ನೋಡಿ. ಪವರ್ ಮ್ಯಾಕ್ ಅಂದರೆ ಎಲ್ಲ ಐಫೋನ್ಸ್, ಆ್ಯಪಲ್ ಪ್ರಾಡಕ್ಟ್ಸ್ಗಳು ಇಲ್ಲಿರ್ತವೆ, ಡೆಮೋ ಪೀಸಸ್ಗಳು ತೊಗೊಳೋದಕ್ಕೆ. 17 Pro Max ನೋಡೋಣ ಬನ್ನಿ. ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. 17 Pro Max ಅಲ್ಲಿ ಡೆಮೋ ಪೀಸ್ ನೋಡೋಣ. ವೆರ್ ಇಸ್ ದ 17 Pro Max? ಇಲ್ಲಿದೆ ನೋಡಿ 17 Pro Max. ಇದನ್ನೇ ತಗೋಬೇಕಂತ ಇರೋದು ಇವಾಗ. ಅಂದ್ಕೊಂಡಿದ್ದೀನಿ ಅಪ್ಗ್ರೇಡ್ ಆಗೋಣ ಅಂತ ಹೇಳಿ, ಬಿಕಾಸ್ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಗೈಸ್ ನೋಡಿ, ಫೋನ್ ಒಂದು ಚಾರ್ಜ್ ಖಾಲಿ ಆಗಿದೆ ಅಂತಂದು ಹೇಳಿ ಚಾರ್ಜ್ ಇಡೋಣ ಅಂತ ತೆಗೆದು, ಸೊ ಆಗ ಮಾಡ್ಕೊಂತ ಇದೆ ಇದು. ಸೊ ಈಗ ಇವ್ರು ಬಂದಿದ್ದಾರೆ ಸರಿ ಮಾಡೋದಕ್ಕೆ, ಸ್ಟಾಪ್ ಮಾಡಿದ್ರು. ಅದನ್ನ ತೆಗಿತಾ ಇದ್ದಂಗೆ ಎಲ್ಲ ಬಂದ್ಬಿಡ್ತು ಗೈಸ್. ಅದು ಏನು ಇದೆ ಟೆಕ್ನಾಲಜಿ ನೋಡಿ. ವಾಟ್? ಯಾ ದಿಸ್ ಈಸ್ ವೆರಿ ಥಿನ್ ನೋಡಿ. ಎಷ್ಟು ತಿನ್ನಾಗಿದೆ ಫೋನ್ ಅಂದರೆ, ಐಫೋನಲ್ಲಿ ಫಸ್ಟ್ ಫೋನ್ ಬಂದಿರ್ತಾರೆ ಇಷ್ಟು ತಿನ್ನ ಬಂದಿರೋದು ಇದು. ಗೈಸ್ ಇದು ನೋಡಿ, ಇದು ಯಾವ ಥರ ಬಿಡಿಸಿದ್ದಾರೆ ಅಂತ ಹೇಳಿ ಬರೋಕ್ಕೆ ಅಂತ ಹೇಳಿ. ಮಣ್ಣಲ್ಲೇ ಕಟ್ಟಿರೋದು ಎಷ್ಟು ಚೆನ್ನಾಗಿದೆ. ಇವತ್ತಿನ ಡೇಟ್ ಹಾಕಿದ್ದಾರೆ, ಎವ್ರಿ ಡೇ ಮಾಡ್ತಾರೇನೋ, ಬಟ್ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಡಿಸೈನ್. ಹಿಂದ್ಗಡೆ ವ್ಯೂ ಇದು. ಸೊ ಗಾಯ್ಸ್ ಈಗ ಎದ್ದುಬಿಟ್ಟು ಜಸ್ಟ್ ರೆಸ್ಟೋರೆಂಟ್ ಸ್ವಲ್ಪ ಎದ್ದು ಸ್ನಾನ ಮಾಡಿ ಪಾರ್ಟಿ ಹಚ್ಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪಾರ್ಟಿ ಹಚ್ಚಿ ಯಾವ ಥರ ಇರುತ್ತೆ ಅವು ನೋಡೋಣ. ಸೊ ನೋಡಿ, ಇವನು ರೆಡಿಯಾಗಿ ಡೋರ್ ಲಾಕ್ ಮಾಡ್ತಾ ಇದ್ದಾನೆ. ರೂಮ್ ಫ್ರೇಮ್ಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳಿ. ರೂಮ್ ಚಿಕ್ಕದು, ಎಕ್ಸ್ಪೆಕ್ಟೆಡ್ ಆಗಿಲ್ಲ, ಬಟ್ ಓಕೆ ಡೀಸೆಂಟ್ ಆಗಿದೆ ರೂಮು. ಇವನು ರೆಡಿಯಾಗಿ ಬರ್ತಾ ಇದ್ದಾನೆ, ನಾನು ರೆಡಿ ಆಗಿದ್ದೀನಿ. ಪಾರ್ಟಿ ಹಚ್ಚೋದಕ್ಕೆ ಪಾರ್ಟಿ ಮಾಡೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ